ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋಂಥದ್ದು ಶ್ರೀರಾಮ ಉಪಹಾರ. ಹೌದು, ಹೊಟ್ಟೆ ತುಂಬಾ ಒಳ್ಳೆ ಮುದ್ದೆ ಊಟ ತಿನ್ಬೇಕು ಅಂತ ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರಿ, ಮುದ್ದೆ ಊಟದ ಯಾವ್ದಾರ ಮಾಡಿ ಅಂತ. ಹೌದು, ಅದಕ್ಕೆ ಈಗ ನಾನು ಮುದ್ದೆ ಊಟದ ವಿಡಿಯೋ ಮಾಡಕ್ ಬಂದಿದ್ದೀನಿ. ಇಲ್ಲಿ ಎಂಟ್ರಿ ಆಗ್ತಿದಂಗೆ ಹೆಚ್ಚು ಕಡಿಮೆ ನಾವು ಕ್ಲೋಸಿಂಗ್ ಟೈಮ್ ಹೊಂಟೋಗಿದ್ವಿ. 2:30 3 ಗಂಟೆ ಹತ್ರ ಆಗ್ಬಿಟ್ಟಿತ್ತು. ಇಲ್ಲಿ ಏನ್ ಖುಷಿ ಅಂತ ಅಂದ್ರೆ, ಸಾಂಬಾರ್ ಆಗ್ಬೋದು, ರಸಮ್ ಆಗ್ಬೋದು, ಮಜ್ಜಿಗೆ ಆಗ್ಬೋದು, ಎಲ್ಲ ಸಪರೇಟ್ ಆಗಿ ತುಂಬಿಸಿ ಅಲ್ಲಿ ಇಟ್ಬಿಟ್ಟಿರ್ತಾರೆ ಅಂಡೇಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಆಗ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಸಮ್ನ ನೀವೇ ಹಾಕೊಳ್ಳೋದು. ಅದು ತುಂಬಾ ಖುಷಿ ಕೊಡುತ್ತೆ. ಯಾಕೆಂದ್ರೆ ಕೆಲವ್ರಿಗೆ ಇನ್ನೊಂದ್ ಸ್ವಲ್ಪ ಬೇಕು ಅಂತ ಕೇಳಿದಾಗ ಕೆಲವು ಹೋಟ್ಲುಗಳಲ್ಲಿ ಮಕಾನೆ ಎತ್ಕೊಬಿಡ್ತಾರೆ. ಸಾಂಬಾರ್ ಹಾಕಕ್ಕಾಗ್ಬೋದು, ಅಥವಾ ಕೆಲವು ಹೋಟ್ಲು ಅಂತೂ ಚಟ್ನಿ ವಿಷಯದಲ್ಲೂ ಅದೇ ತರ ಆಗುತ್ತೆ. ಸೇಮ್. ಬಟ್ ಇದೊಂದು ಏನು ಅಂತಂದ್ರೆ, ನೀವೇ ಎಷ್ಟು ಬೇಕಷ್ಟು ತರಕಾರಿ ಆಗ್ಬೋದು, ಸಾಂಬಾರ್ ಆಗ್ಬೋದು ಹಾಕೋಬಹುದು. ಇದು ಅನ್ಲಿಮಿಟೆಡ್ ಇರುತ್ತೆ. ಇನ್ನು ಊಟ ಏನ್ ಅನ್ಲಿಮಿಟೆಡ್ ಇರಲ್ಲ. ಊಟನ ನಾವೇನು ಐಟಮ್ನ ದುಡ್ಡು ಕೊಟ್ಟು ಏನೇನು ತಗೋತೀವಿ ಅದ್ರ ತಕ್ಕಾಗಿರುತ್ತೆ. ಫಸ್ಟ್ ಆಗಿ ನಾವು ತಗೊಂಡಿದ್ದು ಮುದ್ದೆ. ಏನಿದು ಹಪ್ಳ ಕೊಟ್ಟಿದ್ರು. ಹಪ್ಳ ತುಂಬಾನೇ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಅದೇನು ಮೆತ್ತಗಾಗಿರೋ ರೀತಿ ಇರಲಿಲ್ಲ. ಎಂಡಿಂಗ್ ಟೈಮ್ ಆಗಿದ್ರು ಕೂಡ ಮುದ್ದೆ ಸಖತ್ ಸ್ಮೂತ್ ಆಗಿತ್ತು. ಯಾವುದೇ ರೀತಿ ಗಂಟು ಅಂತೂ ಇರಲಿಲ್ಲ ಮುದ್ದೆಲಿ. ಒಂದ್ ಸ್ವಲ್ಪ ನಾವು ತರಕಾರಿನ ಹಾಕೊಂಡಿದ್ವಿ, ಆಲೂಗೆಡ್ಡೆ ಎಲ್ಲಾನು. ಒಂದು ಪಕೋಡ ತಗೊಂಡ್ವಿ. ಬೇರೆ ಬೇರೆ ದಿನ ಎಲ್ಲ ಬಂತು ಅಂದ್ರೆ ಉಪ್ಸಾರು ಇರುತ್ತಂತೆ. ಉಪ್ಸಾರು ಜೊತೆಗೆ ಉಪ್ಪೆಸರು ಖಾರ ಜೊತೆಗೆ ತರಕಾರಿ ಪಲ್ಯಗಳು, ಸೊಪ್ಪಿನ ಪಲ್ಯಗಳು ಎಲ್ಲ ಇರ್ತವೆ. ಅವನು ನೀವು ಕೂಡ ತಗೋಬಹುದು. ಸೇಮ್ ನೀವೇನು ಒಂದು ಊಟ ತಗೋತೀರಾ ಅದ್ರೊಳಗಡೆ ಎಲ್ಲ ಚಾರ್ಜಸ್ ಇನ್ಕ್ಲೂಡ್ ಮಾಡಿರ್ತಾರೆ. ಈಗ ನಾವು ಒಂದು ಮುದ್ದೆ ತಗೊಂಡ್ವಿ. ಮುದ್ದೆ ಒಂದು ಸಾಫ್ಟ್ ಆಗಿ ಹೋಯ್ತಾಯ್ತು ಅಂತಾನೆ ಹೇಳ್ಬೋದು. ನಾವು ಕೊಲಿಗ್ ಬಂದಿದ್ವಿ, ಬಂದು ಟೇಸ್ಟ್ ಮಾಡಿದ್ವಿ. ಇವರೇ ನಂಗೆ ಪ್ಲೇಸ್ ನ ಸಜೆಸ್ಟ್ ಮಾಡಿದ್ದು. ಇನ್ನ ಪಕೋಡನೂ ಅಷ್ಟೇ ಚೆನ್ನಾಗಿತ್ತು. ಓಕೆ ಅಂತಾನೆ ಹೇಳ್ಬೋದು. ಎಂಡಿಂಗ್ ಟೈಮ್ ಆಗಿದ್ರು, ಬಟ್ ಹೊಟ್ಟೆ ತುಂಬಾ ಊಟ ತಿಂದ್ವಿ, ನಮ್ಗೇನು ತೊಂದರೆ ಆಗ್ಲಿಲ್ಲ. ಹಾಫ್ ರೈಸ್ ತಗೊಂಡ್ವಿ ಕಣ್ರಿ. ಹಾಫ್ ರೈಸು ಒಂದು ಮುದ್ದೆಗೆನೆ ನಮ್ಗೆ ಹೊಟ್ಟೆ ತುಂಬದಷ್ಟು ಫೀಲ್ ಆಯ್ತು. ಮಜ್ಜಿಗೆ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಅವರು ಮೊಸರುನ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೊಟ್ರು. ಸರ್, ಮೊಸರು ಇದೆ, ಮಜ್ಜಿಗೆ ಇಲ್ಲ, ಖಾಲಿ ಆಗಿದೆ, ಇದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ ಅಂತ. ಇನ್ನೇನು ಮಾಮೂಲಿ ಹಾಫ್ ರೈಸ್ ಎಷ್ಟು ಕೊಡ್ತಾರೆ, ಇದಕ್ಕೆ ನೀವು ನಾರ್ಮಲ್ ಆಗಿ ಸಾಂಬಾರ್ ನಿಮ್ಗೆ ಎಷ್ಟು ಬೇಕಾದ್ರೆ ಸಾಂಬಾರ್ ಹಾಕೊಂಡು ತಿನ್ಬೋದು. ಬಟ್ ಸಾಂಬಾರು ಅಂತೂ ತುಂಬಾನೇ ಚೆನ್ನಾಗಿತ್ತು. ತರಕಾರಿ ಸಾಂಬಾರು ನಾವು ಟೇಸ್ಟ್ ಮಾಡ್ದಂಗೆ. ಅದು ತರಕಾರಿ ಎಲ್ಲ ಹಾಕಿರೋದು. ಮತ್ತೆ ಹಂಗನ್ಬಿಟ್ಟು ನೋಡಿ, ಫುಲ್ ಏನು ದಪ್ಪಕ್ಕಿ ಹಾಕ್ಬಿಟ್ಟು ಕೆಲವು ಕಡೆ ಡಿಪೋ ಅಕ್ಕಿ ಎಲ್ಲ ಹಾಕ್ಬಿಡ್ತಾರೆ, ಕಡಿಮೆ ರೇಟ್ ಕೊಡ್ತಾ ಇದೀವಿ ಅಂತ. ಬಟ್ ಇಲ್ಲ, ಆ ತರ ಎಲ್ಲ ಏನು ಇರ್ಲಿಲ್ಲ. ಅಕ್ಕಿನೂ ಮೀಡಿಯಂ ಆಗಿ ಚೆನ್ನಾಗಿರೋ ಅಕ್ಕಿನೇ ಹಾಕಿದ್ರು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗೂ ಕೂಡ ಇತ್ತು. ಏನು ಒಂದು ನೀವು ಮನೆ ಊಟ ಮಾಡ್ದಂಗ್ ಫೀಲ್ ಬರುತ್ತೆ ಕಣ್ರಿ. ಯಾವುದೇ ರೀತಿ ನಿಮ್ಗೆ ಸೋಡಾ ಹಾಕಿರೋದಾಗ್ಬೋದು, ಆ ರೀತಿ ತಿಂದ್ರೆ ಗ್ಯಾಸ್ಟಿಕ್ ಆ ತರ ಎಲ್ಲ ಏನಿಲ್ಲ. ಇಲ್ಲಿ ತುಂಬಾನೇ ಮಿಡಲ್ ಕ್ಲಾಸ್ ಜನಗಳೇ ಬಂದು ತಿನ್ನೋ ಅಂತದ್ದು. ರೋಡ್ ಸೈಡ್ ಅಲ್ಲಿ ಇದೆ. ಅರ್ಸು ರೋಡ್ ಇಂದ ಮೋರ್ ಮೆಗಾ ಸ್ಟೋರ್ಗೆ ಹೋಗೋ ರೋಡ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಹಿಂಭಾಗನೇ ಈ ರಾಮ ಉಪಹಾರ ಇರೋಂಥದ್ದು. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಂದು ಟೇಸ್ಟ್ ಮಾಡಿ, ನೀವು ಎಂಜಾಯ್ ಮಾಡಿ. ಇನ್ನ ಯಾರು ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಆರಾಮಾಗಿ ಒಂದು ಒಳ್ಳೆಯ ಮುದ್ದೆ ಊಟ ತಿನ್ಕೊ ಬರ್ಬೋದು. ಹೆಚ್ಚು ಕಡಿಮೆ ನಾವು 3 ಜನ ಹೋಗಿದ್ವಿ. 3 ಜನ ಹೋಗಿದ್ದಲ್ಲಿ ಒಬ್ರು ಒಂದು ಫುಲ್ ರೈಸ್ ತಗೊಂಡಿದ್ರು. ನಾನು ಮತ್ತೆ ಇನ್ನೊಬ್ರು ಇದ್ದವರು ಒಂದು ಮುದ್ದೆ, ಹಾಫ್ ರೈಸು, ಒಂದೊಂದು ಪಕೋಡ ತಗೊಂಡಿದ್ವಿ. ಟೋಟಲ್ ಆಗಿ ನಮ್ಗೆ ಬಿಲ್ ಆಗಿದ್ದು 125 ರೂಪಾಯಿ 3 ಜನದಿಂದ. ಹೆಚ್ಚು ಕಡಿಮೆ ತಲೆಗೆ 40 ರೂಪಾಯಿ ಅಷ್ಟು ಬಿದ್ದಿದೆ ಅಂತಾನೆ ಹೇಳ್ಬೋದು. ಬಟ್ ನಾವು ಮುದ್ದೆ ತಗೊಂಡು ರೈಸ್ ತಗೊಂಡಿದೀವಿ, ಅವರು ಬರೀ ರೈಸ್ ತಗೊಂಡಿದ್ರು, ಇನ್ನೊಬ್ರು ಫ್ರೆಂಡ್. ಇಷ್ಟ ಆಗಿದೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಿಮ್ಗೂ ಒಂದು ಒಳ್ಳೆ ಮನೆ ಊಟದ ಫೀಲ್ ಬೇಕು ಅಂದ್ರೆ ಜಸ್ಟ್ ನೀವು ಇಲ್ಲಿ ವಿಸಿಟ್ ಮಾಡಿ, ಆರಾಮಾಗಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ರೈಸ್ ಉಳಿಸ್ಕೊಂಡು ಅದಕ್ಕೆ ರಸಮ್ ಹಾಕ್ಸ್ಕೊಂಡೆ. ನಾನು ಯಾವ್ದು ಫ್ಲಾಪ್ ಇಲ್ಲ. ಇಲ್ಲಿ ಐಟಮ್ಗಳು ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಡಿಗೆ. ಅದೇ ತುಂಬಾ ಖುಷಿ ಕೊಟ್ಟಂತ ವಿಚಾರ. ಕೆಲವು ಕಡೆ ಒಂದ್ ಐಟಮ್ ಚೆನ್ನಾಗಿರುತ್ತೆ, ಒಂದ್ ಐಟಮ್ ಚೆನ್ನಾಗಿರಲ್ಲ ಅನ್ನೋ ತರ ಅನ್ಸುತ್ತೆ. ಬಟ್ ತುಂಬಾನೇ ಚೆನ್ನಾಗಿತ್ತು ರಸಮ್. ನಾನಂತೂ ತಟ್ಟೆಗೆ ಹಾಕೊಂಡು ಹಂಗೆ ಕುಡ್ಕೊಂಡೆ. ಅಷ್ಟು ಅಲ್ಟಿಮೇಟ್ ಆಗಿ ಇತ್ತು ಅಂತಾನೆ ಹೇಳ್ತೇನೆ. ಇನ್ನು ಮಜ್ಜಿಗೆ ಬೇರೆ ಕೊಟ್ಟಿದ್ರು. ಆ ಮಜ್ಜಿಗೆನೂ ಒಂದು ಸ್ವಲ್ಪ ಹಾಕೊಂಡು ರೈಸ್ ಏನು ತಗೊಳಕ್ ಹೋಗ್ಲಿಲ್ಲ. ಹೆಚ್ಚು ಕಡಿಮೆ ನನ್ನ ಹೊಟ್ಟೆ ತುಂಬಿತು ಅನ್ನೋ ಫೀಲ್ ಆಯಿತು. ಯಾಕಂದರೆ ನಾವು ತಿಂದಿದ್ದೇ ಲೇಟು, 3:30 ಅಷ್ಟಾಗಿತ್ತು. ಒಂದು ಸ್ವಲ್ಪ ಲೈಟಾಗೆ ತಿಂದು ಆ ತಟ್ಟೆನ ಕಂಪ್ಲೀಟ್ಲಿ ಖಾಲಿ ಮಾಡಿ ಎಂಡ್ ಮಾಡಿದ್ವಿ ನನ್ನ ಊಟನ.
ತುಂಬಾ ಚೆನ್ನಾಗಿದೆ. ಬನ್ನಿ ನೀವೂ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಒಂದು 50 ರೂಪಾಯಿಗೆ ಈ ಕಡೆ ಸಿಟಿ ಸೈಡಲ್ಲಿ ಓಡಾಡ್ತಿದ್ರೆ ತುಂಬ ಹೊಟ್ಟೆ ಇಸ್ತಾ ಇರುತ್ತಲ್ವ, ಒಂದು 50 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಮುದ್ದೆ ಊಟನ ಇಲ್ಲಿ ಬನ್ನಿ. ಇನ್ನು ಕೆಲವರು ಎಲ್ಲೆಲ್ಲೋ ಹೋಗಿ ಅರಸು ರೋಡ್ ಹತ್ರ ಇದ್ದರೆ ಎಲ್ಲೆಲ್ಲೋ ಹೋಗ್ಬಿಟ್ಟು 200 ರೂಪಾಯಿ 300 ರೂಪಾಯಿ ಬಿಲ್ ಮಾಡ್ಕೊಂಡು ಒಬ್ಬೊಬ್ರಿಗೆ ತಿನ್ನೋದಕ್ಕಿಂತ ಈ ಥರ ಊಟ ಇಷ್ಟಪಡೋರು ಬನ್ನಿ ಅಂತ ಹೇಳ್ಬೋದು. ಹಲೋ ಸರ್, ನಮಸ್ತೆ. ಸರ್, ನಿಮ್ಮ ಹೆಸರು? ವಸಂತ ಕುಮಾರ. ವಸಂತ್ ಕುಮಾರ್, ನೀವ್ ಯಾವಾಗಿಂದ ಹೋಟೆಲ್ ಸ್ಟಾರ್ಟ್ ಮಾಡ್ರ ಸರ್? ಒಂದ್ 8 ವರ್ಷ ಆಯ್ತು. 8 ವರ್ಷದಿಂದ ಮಾಡ್ತಾ ಇದೀರಾ? ಓಕೆ, ನೀವು ಇಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಇರ್ತೀರಾ ಟೈಮಿಂಗ್ಸ್? ಟೈಮಿಂಗ್ಸ್ ಬೆಳಗ್ಗೆ 5:30 ಬರ್ತೀನಿ. ಓಕೆ. 8 ಗಂಟೆ ಟಿಫನ್ ರೆಡಿ ಮಾಡ್ತೀವಿ. ಓಕೆ. 12:30ಗೆ ಟಿಫನ್ ಕ್ಲೋಸ್ ಆಗುತ್ತೆ. ಓಕೆ. ಆಮೇಲೆ 1 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತೀವಿ. ಓಕೆ. 1 3:30 4 ಗಂಟೆ ಊಟ. ಓಕೆ. ಇನ್ ತಿರ್ಗಾ ನೈಟ್ ಏನ ಇರುತ್ತಾ? ಇಲ್ಲ, 4 ಗಂಟೆ ಮೇಲೆ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಮಾಡ್ತೀವಿ. ಸಾಯಂಕಾಲ ಹೊತ್ತು ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ 3 ಐಟಮ್ ಇರುತ್ತೆ. ಓಕೆ, ಅಲ್ಲಿ ಊಟ ಕ್ಲೋಸ್. ಈಗ ನಾವು ಎಂಡಿಂಗ್ ಬಂದ್ಬಿಟ್ವಿ. ಇಲ್ಲಿ ಸರ್ ತೊಂದ್ರೆ ಇಲ್ಲ, ನಾಳೆ ಬನ್ನಿ. ಒಳ್ಳೆ ಬೇರೆ ಎಕ್ಸ್ಟ್ರಾ ಏನ್ ಐಟಮ್ಸ್ ಇರ್ತಿತ್ತು? ಇಲ್ಲಿ ಇದೇ ತರ ಇರುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಮುದ್ದೆ ಉಪ್ಸಾರು ಸಿಗುತ್ತೆ. ಇವತ್ತು ಉಪ್ಸಾರು ಮಾಡಿಲ್ಲ. ಓಕೆ. ಸರ್, ಏನಾರ ಯಾವ ತರ ದಿನ ಇದೆಯಾ? ಆ ದಿನ ವಾರದಲ್ಲಿ 2 ದಿವಸ 3 ದಿವಸ. ವಾರದಲ್ಲಿ 2 ದಿನದಿಂದ 3 ದಿವಸ ಸರ್. ಅದಕ್ಕೇನ್ ಪಲ್ಯ ಇರುತ್ತಾ? ಸೊಪ್ಪಿನ ಪಲ್ಯ. ಸೊಪ್ಪಿನ ಪಲ್ಯ ಇರುತ್ತೆ. ಕಾಳು. ಓಕೆ. ಕಾಳು ಇಲ್ಲ, ಸೊಪ್ಪಿನ ಪಲ್ಯ, ಮುದ್ದೆ ಉಪ್ಸಾರು. ಓಕೆ, ಥ್ಯಾಂಕ್ ಯು ಸರ್.